ಸರ್, ಕುಮಾರಸ್ವಾಮಿ ಅವರು ಬೆಳಗ್ಗೆ ಆರೋಪ ಮಾಡ್ತಾ ಇದ್ರು, ರಾಜ್ಯ ಸರ್ಕಾರದ ಪೂರ್ವ ಸಿದ್ಧತೆ ಇಲ್ಲದೆ ಇರೋದೇ ಇಂಥ ಆದೇಶಗಳು ಅದು ಏನಾಗಿತ್ತು ರೀ, ಇದು ಹಳೇದ್ರಿ, ಹಳಸೋಗಿ ಎಲ್ಲ ಒಂದು ನಿಮಿಷ ಒಪ್ಕೊಂಡೆ. ನಿಮಗೂ ಹೊಸ್ತಲ್ಲ, ನಮಗೂ ಹೊಸ್ತಲ್ಲ. ಕಾವೇರಿ ಹೋರಾಟ ಮಾಡ್ತಾನೇ ಬಂದಿದ್ದೀವಿ, ಸಮಸ್ಯೆ ನಾವು ಎದುರಿಸ್ತಾನೆ ಬಂದಿದ್ದೀವಿ. ಕುಮಾರಸ್ವಾಮಿನೂ ಮುಖ್ಯಮಂತ್ರಿ 2 ಬಾರಿ ಆಗಿದ್ದಾರೆ, ಅವ್ರ ತಂದೆ ಆಗಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಈ ಸಮಸ್ಯೆ ಬರ್ತಾ ಇದೆ. ಅಲ್ಲಿ ನಿಂತ್ಕೊಂಡಾಗ ಒಂದು, ಇಲ್ಲಿ ನಿಂತ್ಕೊಂಡಾಗ ಒಂದು. ರಾತ್ರಿ ಹೊತ್ತು ನಾವು ಡ್ರಾಮಾ ಮಾಡೋಣಾಗ ದುರ್ಯೋಧನ ಪಾತ್ರ ಒಂದಾಗಿರುತ್ತೆ, ಇನ್ನೊಂದು ಕೃಷ್ಣನ ಪಾತ್ರ ಒಂದಿರುತ್ತೆ, ಇನ್ನೊಂದು ಅರ್ಜುನನ ಪಾತ್ರ. ಅದೆಲ್ಲ ರೀ ರಾಜಕಾರಣಿಗಳು. ಹೌದು, ವಾಸ್ತವವಾಗಿ ನಮ್ಮ ರಾಜ್ಯದಲ್ಲಿ ಈ ಥರ ಸಮಸ್ಯೆ ಬರ್ತಾನೆ ಇದೆ ಎಲ್ಲರ ಕಾಲದಲ್ಲೂ. ಇದಕ್ಕೇನಾರು ಮಾಡಿ ಸೀರಿಯಸ್ ಆಗಿ ಸರ್ಕಾರ ಫೈಟ್ ಮಾಡಲಿ, ನಾವು ಏನಾರು ಇದ್ದರೆ ಸಲಹೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಗೌರವ. ಟೀಕೆ ಟಿಪ್ಪಣಿ ಮಾಡೋದ್ರಿಂದನೇ ನಾವು ರಾಜಕಾರಣ ಮಾಡ್ತೀವಿ ಅಂದರೆ ಇದೆಲ್ಲ ಅಲ್ಲ. ಕುಮಾರಸ್ವಾಮಿಯವರಿಗೆ ತಮಿಳುನಾಡು ಮೇ ತಿಂಗಳಲ್ಲೇ ಬಂದು CWMA ಮುಂದೆ ಎಲ್ಲವನ್ನು ಹಾಕೊಂಡು ನಾವು ಆವಾಗಲಿಂದನೇ ಅದಕ್ಕೆ ನಮ್ಮ ಕರ್ನಾಟಕ ಅವರಿಂದ ಇದು ಬರೋ ತನಕನೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಅದಕ್ಕೆ ಹೇಳೋದು, ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ರಾಜಕಾರಣ ಬೆರೆಸ್ತೀರಾ? ಬೇಡ. 3-4 CWRC ಮೀಟಿಂಗ್ ಆಗಿದೆ. ಪ್ರಾರಂಭದಲ್ಲಿ 2-3 ಮೀಟಿಂಗ್ನಲ್ಲಿ ಅವ್ರು ಯಾವುದೂ ಆರ್ಡ್ರ್ ಮಾಡಲಿಲ್ಲ. 3ನೇದೋ 4ನೇದರಲ್ಲಿ ಮಾತ್ರ 3,500 ಆರ್ಡ್ರ್ ಮಾಡಿದ್ರು. ಅದಕ್ಕಿಲ್ಲ ಅಂದ್ಬಿಟ್ರೆ ಫಸ್ಟು, ಸೆಕೆಂಡು, ಥರ್ಡಲ್ಲಿ ಅವರು ಆರ್ಡ್ರ್ ಮಾಡಲಿಲ್ಲ. ನಮ್ಮ ಎಫೆಕ್ಟಿವ್ ಆಗಿ ವಾದ ಮಾಡೋದಕ್ಕೆ ಆರ್ಡ್ರ್ ಮಾಡಿಲ್ಲ. ಆಮೇಲೆ 3,500 ಅವರು ಆರ್ಡ್ರ್ ಮಾಡಿದ್ದಾರೆ. ಈಗ 12,000 ಮಾಡಿದ್ದಾರೆ. ಅದನ್ನು ಮಾಹಿತಿ ಅವ್ರು ಹೇಳ್ತಾರೆ, ಎಲ್ಲರೂ ಮಾಹಿತಿ ಇಲ್ವೇನ್ರಿ ಅಂತ. ಹಂಗೆ ನಾನು ಹಂಗೆ ಕೇಳಬೇಕಾಗುತ್ತೆ, ಮಾಹಿತಿ ಇಲ್ವೇನ್ರಿ ಕುಮಾರಸ್ವಾಮಿಯವರೇ ಅಂತ. ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ. ನಮ್ಮ ಮೇಲೆ ದೂರ ಬಿಟ್ಟು ಆ ಕ್ಷಣಕ್ಕೆ ರಾಜಕಾರಣ ಅವ್ರಿಗೆ ಫೇವರ್ ಆಗಲ್ಲ, ಅವ್ರ ಮೇಲೆ ದೂರ ಬಿಟ್ಟರೆ ನಮಗೆ ಫೇವರ್ ಆಗಲ್ಲ. ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿದೆ, ಎಲ್ಲರೂ ಸೇರಿ ಸ್ಟೇಟ್ ಉಳಿಸ್ಕೋಬೇಕಾಗಿದೆ, ರಾಜ್ಯ ಉಳಿಸ್ಕೋಬೇಕಾಗಿದೆ. ನೀರನ್ನು ನೀರು ಕೊಡಬೇಕು. ಅವರು ಅದೇ ಕುಡಿತಾರೆ, ನಾನು ಅದೇ ಕುಡಿತೀನಿ ನೀರು. ದಯಮಾಡಿ ಅದನ್ನೆಲ್ಲ ಬಿಟ್ಟು ಮಾಡೋದು ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಹಾಗೂ ಮಾಡಿದ್ರೆ ಅವ್ರು ಮಾಡ್ಕೊಳ್ಳಿ ರಾಜಕಾರಣನ. ನಾವಂತೂ ಅವ್ರಿಗಿಂತ 100 ಸಾಲಿ ಹೇಳಕ್ಕೆ ತಯಾರಿದ್ದೀನಿ. ನಮ್ಮ ಕುಮಾರಸ್ವಾಮಿಯವರು ಏನು ಪ್ರತಿಭಟಿಸ್ತಾ ಇದ್ದಾರೆ, DK ಶಿವಕುಮಾರು, ನಮ್ಮ ರಾಮಲಿಂಗ ರೆಡ್ಡಿಯವರು, ಆ ಭಾಗದ ನಾವೆಲ್ಲರೂ ಅವ್ರಿಗಿಂತ ಬದ್ಧತೆ ಇದೆ. 100ಕ್ಕೆ 100 ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಮುಂದೆನೂ ಹೋಗ್ತೀವಿ, CWRC ಮುಂದೆನೂ ಹೋಗ್ತೀವಿ, CWMA ಮುಂದೆನೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗ್ತೀವಿ. ಇದರಲ್ಲಿ ನೋ ಡೌಟ್. ನಾವು ದಯಮಾಡಿ ಅವರೆಲ್ಲರೂ ಸಹ ವಿರೋಧ ಪಕ್ಷದವರು ಕೈ ಜೋಡಿಸ್ತಾರೆ ಅಂದ್ಕೊಂಡಿದ್ದೀವಿ. ಕೈ ಜೋಡಿಸಿದ್ರೆ ನಮಗೂ ಅವ್ರಿಗೂ ಎಲ್ರಿಗೂ ಒಳ್ಳೆಯದು. ಸೊ ಇಲ್ಲ ರಾಜಕಾರಣ ಮಾಡ್ತೀವಿ ಅಂದರೆ ಅವ್ರು ಮಾಡಲಿ. ನಾವಂತೂ ನಮ್ಮ ರೈತರ ಪರವಾಗಿ ನಿಲ್ತೀವಿ.